ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಲಾಸ್ಟ್ ಟೈಮ್ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಕೆಲವು ಪ್ರಶ್ನೆಗಳು ಕೇಳಿದ್ವಿ. ದೇವ್ರು ಯಾವ ದಿನನ ದೇವ್ರು ಒಳ್ಳೇದಂತ ನೋಡಲಿಲ್ಲ ಅಂತ. ಅದು 2ನೇ ದಿನ. ಯಾಕೆ ಅಂತ ಅದು 2ನೇ ದಿವಸ ವಿವರಣೆಯಲ್ಲಿ ನಾನು ಹೇಳ್ತೀನಿ. ಎಲ್ಲ ದಿವಸಗಳು 6 ದಿವಸಗಳು ಕೆಲಸ ಮಾಡಿ 7ನೇ ದಿವಸ ದೇವ್ರು ರೆಸ್ಟ್ ಮಾಡ್ತಾರೆ. 6 ದಿವಸದಲ್ಲಿ ಒಂದು ದಿನ ಒಳ್ಳೇದಂತ ಹೇಳಲಿಲ್ಲ. ಯಾವ ದಿನ ಅಂದರೆ 2ನೇ ದಿನ. ಯಾಕಂತ ನೋಡ್ತಾನೆ. ಸೊ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಸೊ ಇದು ನಮ್ಗೆ ಕೊಟ್ಟಿರೋವಂಥದ್ದು ಒರಿಜಿನಲ್ ಬೈಬಲ್ ಅಲ್ಲ. ಅಂದರೆ ಹಿಬ್ರಿಯ ಭಾಷೆಯಲ್ಲೇ ಫಸ್ಟು ಇದನ್ನು ಬರೆದಿದ್ದು. ಆ ಹಿಬ್ರಿಯ ಭಾಷೆಯಿಂದ ಬೇರೆ ಬೇರೆ ಗ್ರೀಕಿಂದ ಲ್ಯಾಟಿನಿಂದ ಇಂಗ್ಲೀಷು, ಹೀಗೆ ಬೇರೆ ಬೇರೆ ಒಂದರಿಂದ ಒಂದು ತುಂಬ ಭಾಷೆಗಳಲ್ಲಿ ಭಾಷಾಂತರ ಆಗಿದೆ. ಸೊ ಒಂದೊಂದು ಭಾಷಾಂತರದಲ್ಲಿ ಕೆಲವೊಂದು ಏರುಪೇರುಗಳು ಬರುತ್ತೆ. ಮೂಲ ಸತ್ಯ ಚೇಂಜ್ ಆಗಲ್ಲ, ಆದರೆ ಕೆಲವು ಪದಗಳು ಚೇಂಜ್ ಆಗುತ್ತೆ ಅಲ್ವಾ. ಸೊ ನೋಡಿದರೆ 2 ವರ್ಷರು 2:11 ನಮ್ಮ ಕನ್ನಡ ಬೈಬಲಲ್ಲಿ ನೋಡಿದ್ರೆ ಎಲಿಯ ಸುಡುಗಾಳಿಯ ಮುಖಾಂತರ ಪರಲೋಕಕ್ಕೆ ಹೋದನು ಅಂತ ಹೇಳ್ಬಿಡ್ತಾರೆ ಅಲ್ವಾ. ಸೊ ಅದೇ ಬೈಬಲಲ್ಲಿ ತೆಲುಗು ಬೈಬಲಲ್ಲಿ ನೋಡಿದ್ರೆ ಎಲಿಯ ಸುಡುಗಾಳಿ ಮುಖಾಂತರ ಆಕಾಶನಿಕ್ಕೆ ಪೊಯ್ಯೇನು ಅಂತಿದೆ. ಸೊ ಇದರಲ್ಲಿ ಪರಲೋಕ ಅಂತಿದೆ, ಅದರಲ್ಲಿ ಒಂದು ಆಕಾಶ ಅಂತಿದೆ. ಆಮೇಲೆ ಆದಿಕಾಂಡ 2:7 ಮನುಷ್ಯನು ಬದುಕುವ ಪ್ರಾಣಿ ಆದನು ಅಂತ ಕನ್ನಡದಲ್ಲಿದೆ. ಆದರೆ ತೆಲುಗಲ್ಲಿ ನೋಡಿದ್ರೆ ಬದುಕುವ ಜೀವಾತ್ಮ, ಜೀವ ಆತ್ಮ, ಲಿವಿಂಗ್ ಸೋಲ್. ಓಕೆ. ಸೊ ಈ ಥರ ಕೆಲವು ಪದಗಳೇನಾಗಿದೆ ಚೇಂಜ್ ಆಗಿದೆ, ಅಷ್ಟು ಬಿಟ್ಟರೆ ಹೊರತು ಮೂಲ ಸತ್ಯಗಳು ಚೇಂಜ್ ಆಗಿಲ್ಲ. ಓಕೆನಾ. ಸೊ ಅದಕ್ಕೆ ನಾವು ಒಂದೊಂದು ವಿಚಾರನ ಕ್ಲೀನಾಗಿ ತಿಳ್ಕೋಬೇಕು, ತುಂಬ ಆಳವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಸೊ ನಾವು ಮೂಲ ಭಾಷೆಯಾಗಿರುವಂಥ ಹಿಬ್ರಿ ಭಾಷೆಯಿಂದ ನಾವು ಸ್ಟಡಿ ಮಾಡಿದರೆ, ಅದಕ್ಕೆ ಕನ್ಕಾರ್ಡೆನ್ಸ್ ತಗೊಂಡು ಪ್ರತಿಯೊಂದು ಪದಗಳು, ವಾಕ್ಯಗಳು, ಆ ಒಂದೊಂದು ಪದ ಬೈಬಲಲ್ಲಿ ಬರೆದಿರುವಂಥ ಎಲ್ಲ ಪದಗಳ ಅರ್ಥಗಳನ್ನು ಮೂಲ ಹಿಬ್ರಿಯ ಭಾಷೆಯಲ್ಲಿ ಕನ್ಕಾರ್ಡೆನ್ಸಲ್ಲಿ ಹುಡುಕಿದ್ರೆ ಕ್ಲಿಯಾರಿಟಿ ಇನ್ನೂ ನಮ್ಮ ಕನ್ನಡದಕ್ಕಿಂತ ಹೆಚ್ಚಿನ ಕ್ಲಿಯಾರಿಟಿ ಒರಿಜಿನಲಲ್ಲಿ ಸಿಗುತ್ತೆ. ಓಕೆನಾ. ಸೊ ಒರಿಜಿನಲಲ್ಲಿ ಹುಡುಕೋದ್ರಿಂದ 2-3 ಲ್ಯಾಂಗ್ವೇಜ್ ಹುಡುಕೋದ್ರಿಂದ ಇನ್ನೂ ಹೆಚ್ಚಾಗಿ ನಮಗೆ ಸಿಗುತ್ತೆ. ಸೊ ಡೈರೆಕ್ಟಾಗಿ ಹಿಬ್ರಿಯ ಬೈಬಲಲ್ಲಿ ನೋಡಿದ್ರೆ ಅವ್ರು ತೋರ ಅಂತ ಹೇಳ್ತಾರಲ್ಲ. ಸೊ ಆದಿಕಾಂಡದಲ್ಲಿ ಒರಿಜಿನಲ್ ನೋಡಿದ್ರೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿ ಅಂದರೆ ಬಿಗಿನಿಂಗ್ ಅಂದರೆ. ಸೊ ಬೈಬಲಲ್ಲಿ ಬಿಗಿನಿಂಗ್ ಎಷ್ಟಿದೆ ಅಂತ ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, 3 ಆದಿಗಳಿರೋದು. ಸೊ ಮೊದಲನೇ ಆದಿ ಯಾವುದಂದರೆ ಜ್ಞಾನೋಕ್ತಿ 8:22 ಹೇಳ್ತಾರೆ, ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಯಾರು ದೇವರು ಫಸ್ಟ್ ಕ್ರಿಯೇಷನ್ ಅಂದರೆ ಮೊದಲನೇ ಜ್ಯೇಷ್ಠ ಪುತ್ರ, ಪ್ರಥಮ ಸೃಷ್ಟಿ ಅಂದರೆ ವಾಕ್ಯ ಅನ್ನೋರು. ಸೊ ದೇವರು ಫಸ್ಟು ಯಾರನ್ನ ಉಂಟು ಮಾಡಿದ್ರು ಅಂದರೆ ಆದಿಯಲ್ಲಿ ಬಿಗಿನಿಂಗ್ ಅನ್ನೋದೇ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು, ವಾಕ್ಯ ಅನ್ನೋರಿಂದ. ಸೊ ವಾಕ್ಯ ಅನ್ನೋರನ್ನು ಸೃಷ್ಟಿ ಮಾಡಿದ್ದು. ಜ್ಞಾನೋಕ್ತಿ 8:22 ಅವರೊಬ್ಬರನ್ನೇ ಮಾಡಿದ್ದು. ಸೊ ಮತ್ತು ದೇವರು ಯಾರನ್ನೂ ಮಾಡಲಿಲ್ಲ. ಅದಕ್ಕೆ ಆ ವಾಕ್ಯ ಅನ್ನೋರು ಭೂಮಿಗೆ ಹುಟ್ಟು ಬಂದ ಮೇಲೆ ಅವ್ರಿಗೆ ಯೇಸು ಕ್ರಿಸ್ತರು ಅಥವಾ ಯೇಶುವ ಅಂತ ಅವ್ರ ಒರಿಜಿನಲ್ ಹೆಸರು, ಆ ಹೆಸರು ಬಂತು. ಅದಕ್ಕೆ ಪ್ರಕಟಣೆಯಲ್ಲಿ ಕರ್ತರು ಹೇಳ್ತಾರೆ, ನಾನು ಮೊದಲನೆಯವನು ಕಡೆಯವನು. ಸೊ ಮೊದಲನೆಯವನು ಕಡೆಯವನು ಅಂದರೆ ಅರ್ಥ ಏನಂದರೆ ದೇವರು ಫಸ್ಟು ನನ್ನನ್ನು ಸೃಷ್ಟಿ ಮಾಡಿದರು. ಸೃಷ್ಟಿ ಕ್ರಮದಲ್ಲಿ ನಾನೇ ಫಸ್ಟು, ಮತ್ತು ದೇವರಿಂದ ಯಾರನ್ನೂ ಸೃಷ್ಟಿ ಮಾಡಲಿಲ್ಲ, ಹಂಗಾದರೆ ನಾನೇ ಲಾಸ್ಟು. ಸೊ ದೇವರು ಒಬ್ಬರನ್ನ ಉಂಟು ಮಾಡಿದ್ದು ಆ ವಾಕ್ಯ ಅನ್ನೋರು ಅಂದರೆ ಲೋಗಾಸ್ ಅಥವಾ ನಮ್ಮ ಮೆಷಿನ್ ಆಗಿರುವಂಥ ಯೇಶುವ, ಅವರೊಬ್ಬರನ್ನೇ ದೇವರು ಸೃಷ್ಟಿ ಮಾಡಿದ್ದು. ಆಮೇಲೆ ಯಾರನ್ನೂ ಮಾಡಲಿಲ್ಲ. ಹಾಗಾದರೆ ಮಿಕ್ಕಿರೋ ಸೃಷ್ಟಿಗಳು ಯಾರು ಮಾಡಿದ್ರು ಅಂದರೆ ವಾಕ್ಯ ಅನ್ನೋವರು, ಲೋಗೋಸ್ ಅನ್ನೋವರೇ ಇಡೀ ಎಲ್ಲ ಸೃಷ್ಟಿ ಮಾಡಿದ್ದು. ಸೊ ದೇವರು ಮಾಡಿದ ಸೃಷ್ಟಿ ವಾಕ್ಯ ಎಂಬುವರು ನರಾವತಾರ ಎತ್ತಿ ಭೂಮಿಗೆ ಬಂದ ಮೇಲೆ ಅವ್ರಿಗೆ ಒರಿಜಿನಲ್ ಹೆಸರು ಯೆಹೋಶುವ ಅಥವಾ ಯೇಶುವ ಅಂತ ನಾವು ಕರಿಬೋದು. ಅದೇ ಅವ್ರ ಒರಿಜಿನಲ್ ಹೆಸರು. ಆದರೆ ಒಂದೊಂದು ಲ್ಯಾಂಗ್ವೇಜಲ್ಲಿ ಅವ್ರ ಹೆಸರುಗಳು ಬೇರೆ ಬೇರೆ ಚೇಂಜ್ ಮಾಡ್ಕೊತ ಹೋಗ್ಬಿಟ್ರು. ಆದರೆ ಒರಿಜಿನಲ್ ಹೆಸರು ಯೇಶುವ. ಓಕೆನಾ. ಮೆಸ್ಸಿಯನ್ ಆದ ಯೇಶುವ. ಓಕೆ. ಸೊ ಆ ಥರ ಆಯಿತು. ಅವರು ಮೊದಲನೇ ಆದಿ ಯಾವುದಂದರೆ ಆ ವಾಕ್ಯನವ್ರನ್ನ ಉಂಟು ಮಾಡಿದ್ದೆ ಮೊದಲನೇ ಆದಿ. ಅದಕ್ಕೆ ಅವರು ಮೊದಲನೆಯವರು ಕಡೆಯವರು ಅಂದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಮೊದಲನೇ ಸೃಷ್ಟಿ ಮತ್ತು ಅದೇ ಕೊನೆ ಸೃಷ್ಟಿ. ಓಕೆನಾ. ಆಮೇಲೆ ಅವರೇನು ಮಾಡಿದ್ರು ಅಂದರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಯಾವ ದೇವರ ಬಳಿಯಲ್ಲಿತ್ತು? ಯಾಹ್ವೆ ದೇವರ ಬಳಿಯಲ್ಲಿ
ಇದ್ದಿದ್ದು. ಅದು ಒರಿಜಿನಲಲ್ಲಿ ಹಂಗೆ ಬರುತ್ತೆ, ಯಾಹ್ವೆ ಅಂತ ಬರುತ್ತೆ, ಯೆಹೋವ ದೇವರು ಅಂತೇಳಿ ಬರುತ್ತೆ. ಆ ಬಿಗಿನಿಂಗಲ್ಲಿ ಅವ್ರ ಬಳಿಯಲ್ಲಿತ್ತು. ಏನು ಮಾಡ್ತಾಯಿತ್ತು? ಆದಿಯಲ್ಲಿ ವಾಕ್ಯವಿತ್ತು, ಅದು ವಾಕ್ಯವು ದೇವ್ರ ಬಳಿಯಲ್ಲಿತ್ತು. ಯಾವ ದೇವ್ರ ಬಳಿಯಲ್ಲಿತ್ತು? ಯಾಹ್ವೆ ದೇವ್ರ ಬಳಿಯಲ್ಲಿತ್ತು. ಓಕೆನಾ? ಆ ವಾಕ್ಯ ಎಂಬವನು ಸಹ ಒಬ್ಬ ದೇವರಾಗಿದ್ದರು. ಯಾಕಂದರೆ ಅವರೇ ಎಲ್ಲ ಸೃಷ್ಟಿ ಮಾಡಿರೋದು. ಅದಕ್ಕೆ ಅವರು ಒಬ್ಬ ದೇವರು. ದೇವ್ರ ಮಗ ಗುಡಿನೂ ಒಬ್ಬ ದೇವರೇ, ಯೇಸು ಕ್ರಿಸ್ತರ ಗುಡಿ ದೇವರೇ. ಓಕೆನಾ? ಓಕೆ, ನೆಕ್ಸ್ಟು ಏನಪ್ಪ ಅಂತಂದರೆ, ಈ ವಾಕ್ಯನವರು ದೃಶ್ಯ ಅದೃಶ್ಯ ಎಲ್ಲ ಸೃಷ್ಟಿಗಳು ಅವರಿಂದನೇ ಮಾಡಿದ್ದು. ಓಕೆನಾ? ಕೊಲೋಸಿ 1:15 ಹೇಳ್ತಾರೆ, ಆತನು ಜ್ಯೇಷ್ಠ ಪುತ್ರನು, ಸೃಷ್ಟಿಗೆ ಪ್ರಥಮ ಫಲ, ಮೊದಲನೇ ಮಗ, ಪ್ರಥಮ ಸೃಷ್ಟಿ. ಓಕೆನಾ? ಆ ದೃಶ್ಯ, ಆ ವಾಕ್ಯವನ್ನು ಏನು ಮಾಡೋದಂದರೆ ದೃಶ್ಯ ಅದೃಶ್ಯ ಸೃಷ್ಟಿ. ದೃಶ್ಯ ಅಂದರೆ ಕಣ್ಣಿಗೆ ಕಾಣುವಂಥ ಸೃಷ್ಟಿ, ಅದೃಶ್ಯ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಸೃಷ್ಟಿ. ಎಲ್ಲ ಸೃಷ್ಟಿಗಳು ಅವರೇ ಮಾಡಿದ್ದು. ಅಂದರೆ ಅದೃಶ್ಯ ಸೃಷ್ಟಿ ಅಂದರೆ ದೇವದೂತರುಗಳು. ದೇವದೂತರ ಬಗ್ಗೆ ಒಂದು ಸಪ್ರೇಟ್ ಸಬ್ಜೆಕ್ಟ್ ಇದೆ, ಅದರಲ್ಲಿ ನೋಡೋಣ. ಸೊ ಅದೃಶ್ಯ ಸೃಷ್ಟಿಗಳು, ದೂತರುಗಳು ಎಲ್ಲರೂ ಮಾಡಿದ್ದು. ಓಕೆನಾ? ಸೊ ದೇವದೂತರುಗಳನ್ನ ಉಂಟು ಮಾಡಿದ್ಮೇಲೆ ಇವರೆಲ್ಲ ಸೇರಿ ದೃಶ್ಯವಾಗಿರುವಂಥ ಸೃಷ್ಟಿಗಳನ್ನು, ಅಂದರೆ ಸೃಷ್ಟಿಯಲ್ಲಿ ಅದೃಶ್ಯ ಸೃಷ್ಟಿಗಳಿದೆ. ಎಷ್ಟೋ ಕಿರಣಗಳಿದೆ, ಗಾಳಿ ಇದೆ, ಇವೆಲ್ಲ ಕಣ್ಣಿಗೆ ಕಾಣದಿರುವಂಥವು ತುಂಬ ಇದ್ದಾವೆ ಸೃಷ್ಟಿಗಳಲ್ಲಿ, ತುಂಬ ಇದ್ದಾವೆ. ಇವೆಲ್ಲ ಮಾಡಿದ್ಮೇಲೆ ಕಣ್ಣಿಗೆ ಕಾಣುವಂಥ ಸೃಷ್ಟಿಗಳು ಮಾಡಿದ್ದು. ಓಕೆನಾ? ಸೊ ನಮಗೆ ಕಾಣುವಂಥದ್ದು ದೃಶ್ಯ. ಅದೃಶ್ಯ ಸೃಷ್ಟಿ ಅಂದರೆ ದೇವದೂತರು ಮತ್ತು ಬೇರೆ ಬೇರೆ ಸೃಷ್ಟಿಗಳೆಲ್ಲ ಕಣ್ಣಿಗೆ ಕಾಣಿದರು. ಸೊ ದೃಶ್ಯ ಅದೃಶ್ಯ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಯಾರಲ್ಲಿ? ವಾಕ್ಯವೆಂಬುವನ ಆತನಲ್ಲಿ ಎಲ್ಲವೂ ಆತನಿಗಾಗಿ ಆತನಿಂದ ಸೃಷ್ಟಿಸಲ್ಪಡ್ತು. ಯೋಹನ ಸುವಾರ್ತೆಯಲ್ಲಿ ಹೇಳ್ತಾರೆ, ಆತನಿಲ್ಲದೆ ಒಂದು ಉಂಟಾಗಲಿಲ್ಲ. ವಾಕ್ಯ ಅನ್ನೋರಿಲ್ಲದೆ ಒಂದೂ ಉಂಟಾಗಲಿಲ್ಲ, ಎಲ್ಲವೂ ಅವರೇ ಮಾಡಿದ್ದು. ಸೊ ಹಾಗಾದರೆ ಮೊದಲನೇ ಆದಿ ಯಾವುದಪ್ಪ ಅಂದರೆ ಜ್ಞಾನೋಕ್ತಿ 8:22 ಮೊದಲನೇ ಆದಿ ವಾಕ್ಯವನ್ನು ಉಂಟು ಮಾಡಿದ್ದು. ಅವರು ಪ್ರಾರಂಭ ಕೆಲಸ ಸ್ಟಾರ್ಟ್ ಮಾಡಿದ್ದು ಯೋಹಾನ ಸುವಾರ್ತೆ 1:1 ನೋಡ್ತೀವಿ. ಅಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೆಂಬುವನು ದೇವರಾಗಿದ್ದನು, ವಾಕ್ಯವೆಂಬುವನು ದೇವರ ಬಳಿಯಲ್ಲಿದ್ದನು. ಏನು ಮಾಡ್ತಾಯಿದ್ರು ಅಲ್ಲಿ ಅಂದರೆ ಶಿಲ್ಪಿಯಾಗಿದ್ದುಕೊಂಡೆ ಅಂತ ಜ್ಞಾನೋಕ್ತಿ 8:22 ನೀವು ಓದ್ಕೊಬಂದರೆ 30ವರೆಗೂ ಆ ವಾಕ್ಯವನ್ನು ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಎಲ್ಲ ಸೃಷ್ಟಿಗಳು ಮಾಡ್ತಾಯಿದ್ರು. ಓಕೆನಾ? ಸೊ ಇದೆ ಈ ಫಸ್ಟ್ ಕ್ರಿಯೇಷನ್ನು, ಅದು ಅಲ್ಲಿಂದ ಮೊದಲನೇ ಆದಿ. ಎರಡನೇ ಆದಿ ಯೋಹಾನ ಸುವಾರ್ತೆ 1:1. ಆಮೇಲೆ ಈ ಎಲ್ಲ ಕ್ರಿಯೇಷನ್ ಆದಮೇಲೆ ದೇವರು ಭೂಮಿನ ಸೆಲೆಕ್ಟ್ ಮಾಡಿದ್ರು. ಭೂಮಿ ಮೇಲೆ ಒಂದು ಕ್ರಿಯೇಷನ್ ಮಾಡೋಣ, ಆ ಕೆಲಸ ಸ್ಟಾರ್ಟ್ ಮಾಡೋಣ. ಎಷ್ಟೋ ಕೋಟಾನು ಕೋಟಿ ಗ್ರಹಗಳಿದೆ, ಎಷ್ಟು ಮನುಷ್ಯನಿಗೆ ಲೆಕ್ಕ ಮಾಡದೇ ಇರೋಷ್ಟು ಗ್ರಹಗಳು ಭೂಮಿ ಇದೆ ಆಕಾಶದಲ್ಲಿ. ಓಕೆನಾ? ಸೊ ಅದರಲ್ಲಿ ದೇವರು ಏನು ಮಾಡಿದ್ರು ಅಂದರೆ ಈ ಭೂಮಿನ ಸೆಲೆಕ್ಟ್ ಮಾಡಿಕೊಂಡ್ರು. ಈ ಆದಿಕಾಂಡ 1:1 ಬರೋದು ಭೂಮಿ ಮೇಲೆ ಸೃಷ್ಟಿ. ಭೂಮಿ ಮಾಡಿ ತುಂಬ ಕೋಟ್ಯಾನು ಕೋಟಿ ವರ್ಷಗಳಾಗಿದೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಆದಿಯಲ್ಲಿ ದೇವರು. ಒರಿಜಿನಲ್ ಏನು ಬರುತ್ತಂದರೆ ಬಿಗಿನಿಂಗ್ ದೇವರು ಅಂತಿದೆ. ಆದರೆ ಒರಿಜಿನಲ್ ಹಿಬ್ರಿಯೋ ಬೈಬಲಲ್ಲಿ ನೋಡಿದ್ರೆ ಎಲೋಹಿಮ್ ಅಥವಾ ದೇವರು ಅಥವಾ ದೇವರುಗಳು ಅಂತ ಹೇಳ್ತಾರೆ. ಸೊ ವಾಕ್ಯ ಅನ್ನೋರು ದೇವರು ಮತ್ತು ದೇವರು ಇಬ್ಬರಿಗೂ ಎಲೋಹಿಮ್ ಅಂತ ಮೆನ್ಷನ್ ಮಾಡಿ, ದೇವರುಗಳು ಆದಿಯಲ್ಲಿ ಆಕಾಶವನ್ನು. ಆದರೆ ಒರಿಜಿನಲಲ್ಲಿ ಆಕಾಶಗಳು ಅಂತಿದೆ. ಯಾಕಂದರೆ ತುಂಬ ಆಕಾಶಗಳಿದೆ ಬೈಬಲಲ್ಲಿ, ತುಂಬ ಉನ್ನತ ಆಕಾಶ. ಮತ್ತು ಪೌಲ್ರು ಹೇಳ್ತಾರಲ್ಲ, ನಾನು ಒಂದು ದರ್ಶನ ನೋಡಿದೆ, ಅದರಲ್ಲಿ ಒಬ್ಬ ಮನುಷ್ಯ 3ನೇ ಆಕಾಶಕ್ಕೆ ಹೋದರು. ತುಂಬ ಆಕಾಶಗಳಿದೆ ಬೈಬಲಲ್ಲಿ. ಓಕೆನಾ? ಉನ್ನತ ಆಕಾಶಗಳು, ಅವೆಲ್ಲ ಒಂದು ಸಬ್ಜೆಕ್ಟಲ್ಲಿ ನಾವು ನೋಡೋಣ. ಓಕೆನಾ? ಸೊ ಆದಿಯಲ್ಲಿ ದೇವರುಗಳು ಏನು ಮಾಡಿದ್ರು? ಆಕಾಶಗಳನ್ನು ಭೂಮಿಯನ್ನು ಉಂಟು ಮಾಡಿದರು. ಇದು ತುಂಬ ವರ್ಷಗಳು, ಕೋಟ್ಯಾನು ಕೋಟಿ ಎಷ್ಟು ವರ್ಷ ಆಗಿದೆ ಅಂತ ಕೌಂಟೇ ನಾವು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಅಷ್ಟು ಹಳೇದು ಇವೆಲ್ಲ ಕ್ರಿಯೇಷನ್ನು. ಆ ಆದಿಯಲ್ಲಿ ದೇವರು ಆಕಾಶಗಳನ್ನು ಭೂಮಿನ ಉಂಟು ಮಾಡಿದರು. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿ ಇತ್ತು, ಅಂದರೆ ಪರ್ಫೆಕ್ಟ್ ಆಗಿರಲಿಲ್ಲ, ಒಂದು ಪರಿಪೂರ್ಣ ಶೇಪ್ ಇರಲಿಲ್ಲ ಇದಕ್ಕೆ ಬಿಗಿನಿಂಗಲ್ಲಿ. ಮತ್ತು ಆದಿಸಾಗರದ ಮೇಲೆ ಕತ್ತಲಿತ್ತು. ಆದಿಸಾಗರ ಅಂದರೆ ಆ ಒಂದು ಬಿಗಿನಿಂಗಲ್ಲಿ ಭೂಮಿಯಲ್ಲಿ ಏನಾಗಿದೆ ಅಂದರೆ ನೀರಿತ್ತು. ಆವಾಗ ಕತ್ತಲಿತ್ತು. ಕತ್ತಲು ಅಂದರೆ
ಇಂಗಾಲ ಡೈಆಕ್ಸೈಡ್ ಡಸ್ಟ್ ಜಾಸ್ತಿ ಇದ್ದಿದ್ದರಿಂದ ಏನಾಗೋಯಿತು, ಯಾವುದೇ ಒಂದು ಇದಿರಲಿಲ್ಲ, ಫುಲ್ ಕತ್ತಲಿತ್ತು. ಓಕೆ, ಆಗ ದೇವರಾತ್ಮ ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಅಂತೇಳಿ. ಯಾಕಂದರೆ ಇಲ್ಲಿ ಒಂದು ಪ್ಲ್ಯಾನ್ ಕ್ಲೀನಾಗಿ ಮಾಡಿದ್ರು, ಭೂಮಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಅದು ದೇವರಾತ್ಮ ಏನು ಮಾಡ್ತು, ಚಲಿಸ್ತಾ ಇತ್ತು. ಓಕೆನಾ. ಸೊ ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ഇരുಳೆಂದು ಹೆಸರಿಟ್ಟನು. ಅಂದರೆ ಇಲ್ಲಿ ಬೆಳಕು ಮತ್ತು ಕತ್ತಲು ಎರಡು ಡಿವೈಡ್ ಮಾಡ್ತಾರೆ. ಓಕೆನಾ. ಇದು ಏನಪ್ಪ ಅಂದರೆ ಬೆಳಕು ಅಂದರೆ, ಹಾಗಾದರೆ ಇದು ಸೂರ್ಯನಿಂದ ಬಂದಿರೋ ಬೆಳಕು ಅಂದರೆ ಖಂಡಿತ ಇಲ್ಲ. ಯಾಕಂದರೆ ಸೂರ್ಯ ಚಂದ್ರ ನಕ್ಷತ್ರಗಳು ಮಾಡಿದ್ದು 4ನೇ ದಿವಸ. ಹಾಗಾದರೆ ಅದಕ್ಕೆ ಮುಂಚೆ ಬೆಳಕು ಹೆಂಗೆ ಬಂತು ಅಂದರೆ, ಬೆಳಕು ತುಂಬ ಬೆಳಕುಗಳಿದೆ, ಇದು ದೇವರಿಂದ ಬಂದಿರೋಂಥ ಬೆಳಕು. ಓಕೆನಾ. ಸೊ ಬೆಳಕಿಗೆ ಮೂಲ ಕಾರಣ ಯಾರು ಅಂದರೆ ಯಾಕೋಬ 1:17 ನೋಡ್ತೇವೆ. ಎಲ್ಲ ಬೆಳಕುಗಳಿಗೆ ಮೂಲ ದೇವರಿಂದ ಒಳ್ಳೆ ದಾನಗಳು, ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ವಿಷಯಗಳು ಬರೋದೆಲ್ಲ ಬೆಳಕಿಗೆ ಮೂಲ ಕಾರಣ ದೇವರಿಂದ ಬರುತ್ತೆ ಅಂತ ಹೇಳ್ತಾರೆ. ಓಕೆನಾ. ಸೊ ಇಲ್ಲಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಬರುವಂಥ ಮೊದಲನೇ ದಿನ ಅಂತ ಹೇಳ್ತಾರಲ್ಲ, ಬೆಳಕಾಗಲಿ ಅಂದರೆ ಇದು ದೇವರಿಂದ ಬಂದಿರೋಂಥ ಒಂದು ಬೆಳಕು. ಓಕೆನಾ. ಸೊ ಅವಾಗ ಬೆಳಕು ಕತ್ತಲನ್ನ ಸಪ್ರೇಟ್ ಮಾಡ್ತಾರೆ. ಈಗ ಏನು ಮಾಡ್ತಾರೆ ಅಂದರೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ ಮೊದಲನೇ ದಿನ ಆಯಿತು. ಇಲ್ಲಿ ಸಾಯಂಕಾಲ ಅಂದರೆ ಬೈಬಲ್ ಪ್ರಕಾರ ದಿನ ಸ್ಟಾರ್ಟ್ ಆಗೋದು ಸಂಜೆ, ಕತ್ತಲೆಯಲ್ಲಿ ಸ್ಟಾರ್ಟ್ ಆಗುತ್ತೆ, ಫಿನಿಶ್ ಆಗೋವಾಗ ಬೆಳಕಿರುತ್ತೆ. ಅಂದರೆ ದೇವರು ಒಂದು ಸೃಷ್ಟಿನ ಪ್ರಾರಂಭಿಸಿದರೆ ಅದು ಕತ್ತಲೆ ಆಗಿರುತ್ತೆ, ಅಂದರೆ ಪರಿಪೂರ್ಣ ಇರಲ್ಲ, ಪರಿಪಕ್ವತೆ ಇರಲ್ಲ. ಆ ಕೆಲಸ ಮುಗಿಸಿದ ಮೇಲೆ ಅದು ಪರ್ಫೆಕ್ಟ್ ಆಗುತ್ತೆ. ಅದೇ ಸಾಯಂಕಾಲ ಕತ್ತಲಿರುತ್ತೆ, ಮುಗಿಯೋಷ್ಟರಲ್ಲಿ ಬೆಳಕು ಬರುತ್ತೆ, ಅಂದರೆ ಒಂದು ಪರ್ಫೆಕ್ಟ್ ಶೇಪ್ಗೆ ಬರುತ್ತೆ. ಕತ್ತಲು ಅಂದರೆ ಲಿಟ್ರಲ್ ಆಗಿರೋಂಥ ಕತ್ತಲು ಇದೆ, ಮತ್ತು ಅಪರಿಪೂರ್ಣವಾಗಿರೋಂಥ ವಿಷಯನೂ ಕತ್ತಲೆ ಅಂತಲೂ ಹೇಳ್ಬೋದು. ಓಕೆನಾ. ಸೊ ಒಂದು ದಿನ ಆಯಿತು. ದಿನ ಅಂತ ನಮಗೆ ಇಲ್ಲಿ ಕನ್ನಡ ಬೈಬಲಲ್ಲಿದೆ, ಆದರೆ ಒರಿಜಿನಲ್ ಇಬ್ರಿಯ ಬೈಬಲಲ್ಲಿ ಅದು ನಾವು ನೋಡಿದ್ರೆ ಅಲ್ಲಿ ದಿನ ಬದಲಾಗಿ ಯೋಮ್ ಅಂತಿದೆ. ಯೋಮ್ ಅಂದರೆ ಒಂದು ಕಾಲ, ಒಂದು ಕೆಲಸವನ್ನು ಮಾಡಿ ಮುಗಿಸುವುದಕ್ಕೆ ಇಡಿಸುವಂಥ ಒಂದು ಕಾಲವನ್ನು ಯೋಮ್ ಅಂತ ಹೇಳ್ತಾರೆ. ಆದರೆ ಆ ಒರಿಜಿನಲ್ ಇಬ್ರಿಯಲ್ಲಿ ಯೋಮ್ ಅಂತಿದೆ. ನಮ್ಮ ಕನ್ನಡ ಭಾಷಾಂತರ ಮಾಡ್ತಾ ಬೇರೆ ಲ್ಯಾಂಗ್ವೇಜಿಗೆ ಬರೋವಾಗ ಅದು ದಿನ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ದಿನ ಅಂದರೆ ನಮ್ಮ ಲೆಕ್ಕದಲ್ಲಿ 24 hours ಅಲ್ಲ, ಅದು ಒರಿಜಿನಲಲ್ಲಿ ತೋರೋದಲ್ಲಿ ನೋಡಿದ್ರೆ ಯೋಮ್ ಅಂದರೆ ಒಂದು ಕಾಲ. ಅದು ಎಷ್ಟಾದರೂ ಆಗ್ಬೋದು, ಇಷ್ಟೇ ಅಂತಿಲ್ಲ. ಕೆಲವರು 7,000 ವರ್ಷ ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು, ತಪ್ಪು. ಓಕೆನಾ. ಒಂದು ದಿನ ಅಂದರೆ ಒಂದು ಕೆಲಸ ಮಾಡಿ ಮುಗಿಸೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೋ. ದೇವರು ಯಾವತ್ತೇ ಆಗಲಿ ಮ್ಯಾಜಿಕ್ ಮಾಡಲ್ಲ. ನ್ಯಾಚುರಲ್ಲಾಗಿ ಬೆಳಕು ಸಪ್ರೇಟು, ಇದು ಕತ್ತಲು ಸಪ್ರೇಟ್ ಮಾಡಿದ್ದು ಅಂತ ನೋಡ್ತೀವಿ. ಓಕೆನಾ. ಒಂದು ದಿನ ಅಂದರೆ ಒಂದು ಕಾಲ, ಯೋಮ್ ಅಂದರೆ ಕಾಲ, ಅದೆಷ್ಟಾದರೂ ಆಗ್ಬೋದು, ಒಂದು ಕೆಲಸ ಮಾಡಿ ಮುಗಿಸೋಕ್ಕೆ ಇಡಿಸುವಂಥ ಕಾಲ. ಓಕೆನಾ. ಸೊ ಹಾಗಾದರೆ ಮೊದಲನೇ ದಿನದಲ್ಲಿ ಬೆಳಕಾಯಿತು, ಅದನ್ನು ಒಳ್ಳೆಯದು ಅಂತ ನೋಡ್ತಾರೆ. ಓಕೆ. 2ನೇ ದಿನದ ಬಗ್ಗೆ ನಾಳೆ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಈ ವಿಚಾರಗಳು ಎಲ್ಲರಿಗೂ ತಲುಪೋ ಥರ ಏನು ಮಾಡಿ ದಯವಿಟ್ಟು ಶೇರ್ ಮಾಡಿ. ಎಲ್ಲ ಕ್ರೈಸ್ತ ಸಹೋದರರು ಆದಿಕಾಂಡದಲ್ಲಿ ತಿಳ್ಕೊಬೇಕಂತಿರೋಂಥ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ ಅನ್ನೋ ಒಂದು ವಿಷಯಕ್ಕೋಸ್ಕರ ಇವನ್ನೆಲ್ಲ ಹೇಳ್ತೀನಿ. ಸೊ ಅದನ್ನು ಇನ್ನೂ ವಿವರವಾಗಿ ನೇರವಾಗಿ ಸಿಗೋವಾಗ ಅದರ ಕ್ಲೀನಾಗಿ ವಿವರಣೆ ನಾನು ಕೊಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.